ಉದ್ದೇಶ ಇಷ್ಟೇ. ನಮ್ಮ ಮೆಚ್ಚಿನ ನಾಯಕರಾದಂಥ ಶ್ರೀರಾಮ್ ಅಣ್ಣನವರು ನನಗೆ ಸೇವೆಯನ್ನು ಕಲಿಸಿದರೆ ಕೊನೆ ಉಸಿರು ಇರೋವರೆಗೂ ಸೇವೆನೇ ಮಾಡಿ ನಾನು ಮಧ್ಯದಲ್ಲಿ ಇರ್ತೀನಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಕೊಡೋ ಉದ್ದೇಶ ಏನಂದ್ರೆ, ನಾನು ರೆಗ್ಯುಲರ್ ಆಗಿ ಓಪಡಿಯಲ್ಲಿ ಪ್ರೇಮ ಕೇರಲ್ಲಿ ಯಾರನ್ನ ಫೋನ್ ಮಾಡಿದ್ರು ರೆಗ್ಯುಲರ್ ಆಗಿ ಹೋಗಿ ಅಟೆಂಡ್ ಮಾಡೋಂಥ ಕೆಲಸ ಮಾಡಿದಾಗ ಅಲ್ಲಿ ಯಾವಾಗನ್ನ ಹೋಗ್ಲಿ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಬರೋದ್ರಿಂದ ಇದು ಸೆಕೆಂಡ್ ಬಾರಿ ನಾವೆಲ್ಲ ಹೆಲ್ಮೆಟ್ ಅನ್ನು ಕೊಡೋಕ್ಕೆ ಮುಂದಾಗಿದ್ವಿ. ಅದೇ ರೀತಿಯಾಗಿ ಇವತ್ತು 1ನೇ ತಾರೀಕಿಂದ ಕಡ್ಡಾಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ ಹೇಳಿದ ತಕ್ಷಣನೇ ನಾನು ಶ್ರೀರಾಮಣ್ಣನಲ್ಲಿ ಹೋಗಿ ಮಾತಾಡಿದಾಗ ಆಯ್ತಪ್ಪ ಕೊಟ್ಬಿಡಿ ಡೇಟ್ ಕೊಟ್ಟಿದ್ರು. ಇವತ್ತು ನಾವು ಕೊಡೋದಿಷ್ಟೇ. ನಾನು ಎದಕ್ಕೆ ಈ ಕೆಲಸ ಮಾಡ್ತೀವಿ ಅಂದ್ರೆ, ಇವಾಗ ನೋಡಿದ್ರೆ 10 ವರ್ಷದಿಂದ ಹೈ ಕ್ಯಾಂಪ್ ಮಾಡ್ತಿದ್ದೀವಿ. ಸಾರ್ ಇನ್ನೊಂದು ಡೇಟ್ ಕೊಟ್ರೆ ಮತ್ತೆ ಹೈ ಕ್ಯಾಂಪಲ್ಲಿ ಸ್ವತಂತ್ರ ಕೇರಿಯಲ್ಲಿ ಫಿಕ್ಸ್ ಮಾಡಿದ್ದೀವಿ. ಡಾಕ್ಟರ್ ವಿಜಯ ನಾಗರಾಜ್ ಡಾಕ್ಟರ್ ಅವರು ಡೇಟ್ ಕೊಟ್ಟಿದ್ದೀರಾ, ಅದು ಕೂಡ ನಾವು ಮಾಡ್ತೀವಿ. ವಿತ್ ಆಪರೇಷನ್ ಕೂಡ ಹೈ ಕ್ಯಾಂಪ್ ವಿತ್ ಆಪರೇಷನ್ ಕೂಡ ಮಾಡ್ತೇವೆ, ಅದು ಕೆಲಸ ಮಾಡ್ತೀವಿ. ನಿತ್ಯವಾಗಿ ಸೇವೆಯನ್ನು ಕಲಿಸಿದಾರೆ, ಸೇವೆನೇ ಮಾಡ್ತೀವಿ, ಆಗ್ಲಿ ಬೇರೆ ಏನಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಎದಕ್ಕೆ ಮಾತು ಹೇಳ್ತೀವಿ ಅಂದ್ರೆ, ನಾವು ಎಲ್ಲರೂ ಚೆನ್ನಾಗಿರ್ಬೇಕು. ಈ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಮಾತ್ರನೇ ಸೇಫ್ ಆಗಿ ಮನೆಗೆ ಏನೆಲ್ಲ ಆಗ್ಬಾರ್ದು, ಏನೆಲ್ಲ ಆತಂದ್ರೆ ಸೇಫ್ ಆಗಿ ಬರ್ಬೇಕಂತೇಳಿ ಅದಕ್ಕೆ ನಾವು ಹೆಲ್ಮೆಟ್ ಅನ್ನು ವಿತರಣೆ ಮಾಡ್ತಿದ್ವಿ. ಅದೇ ರೀತಿಯಾಗಿ ಲಾಸ್ಟ್ ಟೈಮು ನಾವು ಇಲ್ಲೇ ನಮ್ಮ ಟೈಲರ್ ಸ್ಟ್ರೀಟ್ ಅಲ್ಲಿ ಹೆಲ್ಮೆಟ್ ಕೊಟ್ಟಿದಾಗ ಕೌಲ್ಬಜಾರ್ ಭಾಗದಲ್ಲಿ ಒಬ್ಬರು ಹುಡುಕೊಂಡಾಗ ಹೋಗಿ ಬರುವಾಗ ಹಗರಿತಲ್ಲಿ ಆಕ್ಸಿಡೆಂಟ್ ಆಗಿತ್ತು. ನಮ್ಮ MJR ಹೆಲ್ಮೆಟ್ ನೋಡಿ ಪೊಲೀಸ್ ಅವರು ನನಗೆ ಫೋನ್ ಮಾಡಿ ಅಲ್ಲಿ ಹೋಗಿ ನಾವು ಅವ್ರು ಕರ್ಕೊಂಡೋಗಿ ಬಂದು ಮನೆಗೆ ತಲುಪಂತ ಕೆಲಸ ಮಾಡಿತ್ತು. ಅವತ್ತು ಯಾರಿಗೆ ಹೆಲ್ಮೆಟ್ ಹಾಕಿರೋದ್ರಿಂದ ಏನೇನು ಆಗಿಲ್ಲ. ಅವರೆಲ್ಲ ಫ್ಯಾಮಿಲಿ ಕೂಡ ಬಂದಿದ್ದಾರೆ, ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ರ ಅವ್ರ ಫ್ಯಾಮಿಲಿ ಬಂದು ನನಗೆ ಥ್ಯಾಂಕ್ಸ್ ಹೇಳಿದ್ರು. ಎದಕ್ಕೆ ಹೇಳ್ತಿದ್ರು ಅಂದ್ರೆ, ಹೆಲ್ಮೆಟ್ ನೀವು ನನ್ನ ಅಣ್ಣನಾದ ಶ್ರೀರಾಮ್ ಅಣ್ಣನವರು ನಮಗೆ ಕಲಿಸಿದ್ರ, ಅದಕ್ಕೆ ನಾನು ಈ ಸೇವೆಯನ್ನು ಮಾಡ್ತಿದ್ದೀನಿ. ನೀವು ಏನೇನು ಆಶೀರ್ವಾದ ಮಾಡಿದ್ರೆ ಶ್ರೀರಾಮಣ್ಣನಿಗೆ ಮಾಡಂತ ಹೇಳಿ ಕೂಡ ಅವತ್ತು ಹೇಳಿದ್ರು ಅವರಿಗೆ. ಎದಕ್ಕಂದ್ರೆ ಇವತ್ತು ನಾವು ಇಲ್ಲಿ ಮಧ್ಯದಲ್ಲಿ ನಿಂದಿರ್ಬೇಕಂದ್ರೆ ಈ ಅಣ್ಣನೇ ಅವತ್ತು ನಾನು ಸಣ್ಣ ಕ್ಯಾಂಟೀನ್ ಅಲ್ಲಿ ಜೀವನ ಮಾಡಿ ಇಷ್ಟುವರೆಗೆ ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಕ್ ಬಂದಿನಂದ್ರೆ ಅದು ಶ್ರೀರಾಮಣ್ಣ ಅವತ್ತು ಕರೆಸಿ ನಮಗೆ ಕಾರ್ಪೊರೇಟರ್ ಮಾಡಿ 2006 ಅಲ್ಲಿ ಕಾರ್ಪೊರೇಟರ್ ಮಾಡಿ ಕಂಟಿನ್ಯೂ ಆಗಿ ಇದೇ ಭಾಗದಲ್ಲಿ 3 ಬಾರಿ ಗೆದ್ದು ನಿಮ್ಮದಲ್ಲಿ ಸೇವೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಸೇವೆಯನ್ನ ಮಾಡಿ ಕಲಿಸಿದಾಗ ದಯವಿಟ್ಟು ನೀವೆಲ್ಲರೂ ಹೆಲ್ಮೆಟ್ ಹಾಕೊಂಡು ಈ ಶ್ರೀರಾಮಣ್ಣನ ಮನೆಯವರಿಗೆ ನಾವು ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡಿ ಜೈ ಹಿಂದ್ ಜೈ ಕನ್ನಡ. ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ನಮ್ಮ ದೇವರಾಗಿರುವಂತ ಕಲ್ಯಾಣ ಸ್ವಾಮೀಜಿಯವರಿಗೆ ಭಕ್ತಿ ಪೂರ್ವದಂತ ನಮನಗಳನ್ನು ತಿಳಿಸುತ್ತಾ, ಇನ್ನೊಬ್ಬ ಜಗದ್ಗುರುಗಳು ಕ್ರೈಸ್ತ ಧರ್ಮದ ಗುರುಗಳಾದಂಥ ಡಿಸೋಜ ಸಾಹೇಬರವರೇ, ನನ್ನ ಸೋದರಳಿಯಾದಂಥ ಸುರೇಶ್ ಬಾಬು ಅವರೇ, ಹಿರಿಯರು ಮಾರ್ಗದರ್ಶಿಗಳಾದಂಥ ಶ್ರೀನಿವಾಸ ಅಣ್ಣನವರೇ, ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ಕೊಟ್ರೇಶ್ ಅಣ್ಣನವರೇ ಮತ್ತು ಪುಟ್ಟ ಅಣ್ಣನವರೇ, ಡಾಕ್ಟರ್ ರವಿ ಸಾಹೇಬ್ರವರೇ ಮತ್ತು ನನ್ನ ಸೋದರರು ಕಾರ್ಪೊರೇಟರ್ ಆದಂಥ ಗೋವಿಂದ ರಾಜ್ನವರೇ, ಇಲ್ಲಿ ಸೇರಿದಂಥ ಯಾವತ್ತೂ ನನ್ನ ಕುಟುಂಬದ ಎಲ್ಲ ಸದಸ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಡಾಕ್ಟರ್ ರವಿ ಸಾಹೇಬರು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಪಘಾತಗಳು ಆಗ್ತಾ ಇದ್ದಾವ ಅನ್ನೋಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ವರದಿ ಪ್ರಕಾರ ಸುಮಾರಾಗಿ 2023ನೇ ಇಸ್ವಿಗೆ ದೇಶದಲ್ಲಿ ದ್ವಿಚಕ್ರ ವಾಹನ ಅಂದ್ರೆ 2 ವೀಲರ್ ನಡೆಸುವಂಥವ್ರು, ಆ ಹಿಂದುಗಡೆ ಕುಂತಂಥವ್ರು 2023ನೇ ಇಸ್ವಿಗೆ 54,000 ಜನರು ಹಿಂದೆ ಕುಂತಂತವ್ರು ಮುಂದೆ ಕುಂತಂತವ್ರು ಇಬ್ರು ಕೂಡ ಹೆಲ್ಮೆಟ್ ಅನ್ನು ಧರಿಸ್ತಿದ್ದ ಸಲುವಾಗಿ 23-24ನೇ ಇಸ್ವಿದಲ್ಲಿ ಸುಮಾರಾಗಿ 54,000 ಜನರು ದೇಶದಲ್ಲಿ ಅವರು ಮರಣವನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ತಾವು ನೋಡಿದಂತ ಸಂದರ್ಭದಲ್ಲಿ ನಾವು 54,000 ಜನರು ಇವತ್ತು ದೇಶದಲ್ಲಿ ದ್ವಿಚಕ್ರ ವಾಹನ ನಡೆಸೋರು, ಹಿಂದೆ ಕುಂತಂತವ್ರು ಮುಂದೆ ಕುಂತಂತವ್ರು ಸಾಯ್ತಾರೆ ಅಂದ್ರೆ
ಇವತ್ತು ಒಂದು ದಿನಕ್ಕೆ ದೇಶದಲ್ಲಿ ಎಷ್ಟು ಮಂದಿ ಈ ದ್ವಿಚಕ್ರ ವಾಹನ ನಡೆಸಂತವ್ರು ಸಾಯ್ತಾರೆ ಅಂದ್ರೆ ಹತ್ತಿರ 150 ಜನರು ಪ್ರತಿನಿತ್ಯ ಬೆಳಗ್ಗಿಂದ ಸಂಜೆ ರಾತ್ರಿ ತನಕ 150 ಜನರು ದೇಶದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಒಂದು ದಿನಕ್ಕೆ 150 ಮಂದಿ ಸತ್ರೆ ತಿಂಗಳಿಗೆ 4500 ಮಂದಿ ಸಾಯ್ತಾರೆ. ಎದಕ್ಕೋಸ್ಕರವಾಗಿ ಇಷ್ಟೊಂದು ಅಪಘಾತಗಳಾಗ್ತಾ ಇದೆ ಅಂದ್ರಿಗಿನ ಕಾರಣ ಹೆಲ್ಮೆಟ್ ಧರಿಸಲಿಕ್ಕೋಸ್ಕರವಾಗಿ ಇಷ್ಟು ಮಂದಿ ಅಪಘಾತಗಳು ಕೂಡ ಆಗ್ತಾ ಇದೆ. ಅದೇ ರೀತಿ ರಾಜ್ಯ ಸರ್ಕಾರದ ವರದಿ ಪ್ರಕಾರ 2024ನೇ ಇಸ್ವಿಯಲ್ಲಿ ಸರಿಸುಮಾರಾಗಿ 3,365 ಮಂದಿ ಇವತ್ತು ದ್ವಿಚಕ್ರ ವಾಹನದಲ್ಲಿ ಅಪಘಾತನ ಆಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸುಮಾರಾಗಿ ಅದರಲ್ಲಿ 2,353 ಮಂದಿ ಅಂದ್ರೆ ವಾಹನ ನಡೆಸಂತವ್ರು, 1,012 ಮಂದಿ ಹಿಂದೆ ಕುಂತಂತವ್ರು ದ್ವಿಚಕ್ರ ವಾಹನದಲ್ಲಿ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಇದೆ. ಹತ್ತಿರ ನೀವು ನೋಡ್ಕೊಡ್ರಿ, 100 ಮಂದಿಯಲ್ಲಿ 17% ಅಂದ್ರೆ 17 ಮಂದಿ ಡೆತ್ ಆಗ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಅಪಘಾತಗಳು ಆಗ್ತಾ ಇದ್ರೆ ಕಾರಣ ಏನಂದ್ರೆ ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ. ಅವ್ರಿಗೆ ಯಾವ್ದಕ್ಕೆಲ್ಲ ಅಲ್ಲಿ ಬೆಲೆ ಕೊಡ್ತಾರಾಗ್ಲಿ, ಜೀವಕ್ಕೆ ಬೆಲೆ ಕೊಡಲ್ಲ. ಅಜ್ಜವ್ರು ಬಹಳ ದೊಡ್ಡ ಮಾತುಗಳನ್ನು ಹೇಳಿದ್ರು. ಯಾವ ರೀತಿಯಲ್ಲಿ ಜೀವನವನ್ನು ಕಾಪಾಡ್ಕೋಬೇಕು, ಯಾವ ರೀತಿಯಲ್ಲಿ ನೀವು ಜೀವನವನ್ನು ಸಾಗಿಸ್ಬೇಕು, ಯಾವ ರೀತಿಯಲ್ಲಿ ಇವತ್ತು ಜೀವನವನ್ನು ಕಟ್ಕೊಂಡಂತ ಟೈಮಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕೂಡಿಸ್ಕೋಬೇಕು ಅನ್ನೋಂಥ ವಿಚಾರವನ್ನು ಕೂಡ ಅವ್ರಿಗೆ ತಿಳಿಸಿದ್ರು. ಇದಕ್ಕೆ ಒಬ್ರು ನಮ್ಮ ಜೊತೆಲಿ ಬರ್ಬೇಕಲ್ಲ, ಯಾರೊಬ್ಬರಿಗೆ ಸಹಕಾರ ಕೊಡ್ಬೇಕನ್ನಂತ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಗೋವಿಂದರಾಜ್ನವರು ಹೆಂಗ್ ಬರ್ತಾರೋ ಗೊತ್ತಿಲ್ಲ. ಕಷ್ಟ ಅಂತ ಬಂದಂತ ಟೈಮಲ್ಲಿ ಅವ್ರು ಕೋವಿಡ್ ಅಲ್ಲಿ ಇದ್ದಂತ ಟೈಮಲ್ಲಿ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಎಲ್ಲವನ್ನೂ ಸಹಾಯ ಮಾಡ್ತಾನೆ. ಅವ್ರಿಗೇನ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಆರೋಗ್ಯ ಶಿಬಿರಗಳನ್ನು ನಡೆಸಿ ಏನ್ ಸಹಾಯ ಬೇಕಾದ್ರೂ ಕೂಡ ಮಾಡ್ತಾನ. ಯಾರನ್ನು ಸತ್ತಂತವ್ರಿಗೆ ಅವರು ವೈಕುಂಠ ಸಮಾರಂಭಕ್ಕೆ ಅವ್ರಿಗೆ ಅಲ್ಲಿ ಸ್ಮಶಾನ ಘಾಟತನ ಮುಟ್ಟಿಸಂದ್ರೆ ಎಲ್ಲವನ್ನು ಸೌಲಭ್ಯ ಮಾಡ್ತಾನ. ಯಾರಿಗೆ ಏನಾದ್ರೂ ಕೂಡ ಅವ್ರು MGR ತಂಡ ಅಂತ ಮಾಡಿಕೊಂಡು ಸುಮ್ಮನೆ ಸೇವೆ ಮಾಡೋದೆ. ಮತ್ತೆ ಇದ್ರಲ್ಲಿ ಏನೋ ಸ್ವಾರ್ಥ ಇದೆ ಅಂದ್ರೆ ಯಾವ್ದು ಸ್ವಾರ್ಥ ಇರಲ್ಲ. ಅವ್ರಿಗೇನಪ್ಪ ಅಂದ್ರೆ ಇದು ಕಾರ್ಯಕ್ರಮಗಳು ಮಾಡೋದು, ಜನರ ಸೇವೆ ಮಾಡೋದು. ಬಹುಶಃ ನಾನು ಮೊನ್ನೆ ಒಬ್ರು ವ್ಯಾಪಾರಸ್ಥರ ಹತ್ರ ನಾನು ಕುಂತಿದ್ದೆ. ಅವ್ರು ವ್ಯಾಪಾರಸ್ಥರಿದ್ದಂತ ಟೈಮಲ್ಲಿ ಅವ್ರು ಚರ್ಚೆ ಮಾಡ್ತಾ ಇದ್ರು. ನಾನೊಂದು ಸಹಾಯ ಮಾಡ್ಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೀನಿ ಅಂತೇಳಿ ಅಂದಂತ ಟೈಮಲ್ಲಿ ಸಹಾಯ ಹೆಂಗ್ ಮಾಡೋದು ಅಂತ ಹೇಳಿದ್ರಿಗಿನ, ಇಲ್ಲ ರೀ MGR ತಂಡದಲ್ಲಿ ಅವ್ರ ನಾಯಕರಾದಂತ ಗೋವಿಂದರಾಜ್ ಅವ್ರು ಇದಾರ, ಅಲ್ಲಿ ಹೋಗಿ ತಾವು ಮುಟ್ಟಿಸಿದ್ರೆ ನೇರವಾಗಿ ಬಡವರು ಮುಟ್ಟಂತ ಆಗುತ್ತೆ ಕೆಲಸ ಅವ್ರು MGR ತಂಡದವ್ರು ಮಾಡ್ತಾರೆ ಅನ್ನಂತ ಮಾತು ಅವ್ರು ಹೇಳಿದಂತ ಮಾತು. ಅದಕ್ಕೋಸ್ಕರವಾಗಿ ಇವತ್ತು ಗೋವಿಂದರಾಜ್ ಅವ್ರನ್ನ ಎಷ್ಟು ಹೇಳಿದ್ರೆ ಕೂಡ ಎಷ್ಟು ಹೊಗಳಿದ್ರೆ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರು ಒಪ್ಕೊಂಡ್ಬಿಟ್ಟಾರ, ರಾಮ್ಲವ್ರು ನಮಗೆ ಮಾರ್ಗದರ್ಶಕರು, ರಾಮ್ಲವ್ರು ನಮಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಹಾಯ ಮಾಡ್ತಾರ ಅನ್ನಂತ ಮಾತಿನ ಶಬ್ದವನ್ನು ಬಳಕೆ ಮಾಡಿದ್ರು. ನಮ್ಮಲ್ಲಿ ರಾಜಕಾರಣದಲ್ಲಿ ಇದ್ದಂತ ಟೈಮಲ್ಲಿ ಜನರ ಜೊತೆಲಿ ಹೆಂಗ್ ಬಾಳಬಹುದು, ಜನರ ಜೊತೆಲಿ ಯಾವ ರೀತಿಯಲ್ಲಿ ಪ್ರೀತಿಯನ್ನು ಗಳಿಸ್ಕೋಬೇಕು, ಯಾವ ರೀತಿಯಲ್ಲಿ ಜಾತ್ಯತೀತವಾಗಿ ಯಾವ ರೀತಿಯಲ್ಲಿ ಪ್ರೀತಿ ಅಭಿಮಾನವನ್ನು ಕೊಡ್ಬೋದು ಅಂತ ಹೇಳ್ಕೊಡ್ತೀನಿ. ಆಗ್ಲಿ ಈ ರೊಕ್ಕದ ವಿಚಾರದಲ್ಲಿ ನಾನೇನು ಯಾವತ್ತೂ ಕೂಡ ಸಹಾಯ ಮಾಡಿದಂತ ಮಂದಿ ಅಲ್ಲ. ನಾವು ಅವ್ರಿಗೆಲ್ಲ ಒಂದು ಕಡೆ ಕೂಡಿಸ್ಕೊಂತಾರ. ಅವ್ರ ಮುಂಚೆಯಿಂದ ಕೂಡ ಅವರು ಶರೀರದಲ್ಲಿ ಸಹಾಯ ಮಾಡಬೇಕು ಅನ್ನೋ ಗುಣಗಳು ಬಂದಂತ ಟೈಮಲ್ಲಿ ಅದು ಅಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಇವತ್ತು ಹೆಲ್ಮೆಟ್ ಅನ್ನು ಕೊಡುವಂತ ವಿಚಾರದಲ್ಲಿ ಇವತ್ತು ಅವ್ರಿಗೆ ಅನುಕೂಲ ಆಗಬೇಕು, ಜೀವವನ್ನು ಕಾಪಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಮಗೆ ಊರಿನಲ್ಲಿ. ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಈ ಕೌಲು ಬಜಾರ್ ಭಾಗದಿಂದ ಸುಮಾರಾಗಿ ಹತ್ತಿರ ಇಲ್ಲಿ 1 ಲಕ್ಷ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. 1-1.5 ಲಕ್ಷ ಜನರು. ಒಂದು ಬ್ರಿಡ್ಜ್ ದಾಟಿ ಹೋಗ್ಬೇಕಂದ್ರೆ ನಮ್ಗೆ ಇರೋದು ಒಂದೇ ಒಂದು ಬ್ರಿಡ್ಜ್. ಇವಾಗ ಸುಧಾ ಕ್ರಾಸ್ ಬ್ರಿಡ್ಜ್ ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡಿದೆ, ಕೆಲಸ ಕೂಡ ನಡೀತಾ ಇದೆ. ಮೊನ್ನೆ ಕೂಡ ರೈಲ್ವೆ ಮಂತ್ರಿಗಳು ಬಂದಂತ ಟೈಮಲ್ಲಿ ಕೂಡ ಅವರು ಕೂಡ ತಿಳಿಸಿದ್ರು, ಬೇಗನೆ ಮುಗಿಸ್ಬೇಕಪ್ಪ, ಬಹಳ ಸಮಯ ಆಗ್ತಿದೆ. ನಮಗೆ ಒಂದೇ ಒಂದು ಬ್ರಿಡ್ಜ್ ಮೇಲೆ ಇವತ್ತು ಅದನ್ನ ಅಷ್ಟು ಮಂದಿ ಟ್ರಾಫಿಕ್ ಅನ್ನು ತಗೊಂಡೋಗ್ಬೇಕಂದ್ರೆಗಿನ ನಮ್ಮ ಜೀವನ ನಾವು ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬೇಕಾಗ್ತದೆ. ಬಹಳಷ್ಟು ಮಂದಿ ಅಲ್ಲಿ ಕ್ರಾಸ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾವ. ರಾತ್ರಿ ತುಂಬಾ ಹೆವಿ ಲಾರಿಗಳು ಬರ್ತಿರ್ತಾವ. ನಮ್ಗೆ ಸೆಕೆಂಡ್ ಬ್ರಿಡ್ಜ್ ಏನಿತ್ತು ಅದು ಕೂಡ ಮುಚ್ಚಾಕಿದ್ವಿ. ಇದ್ರ ಮೇಲೆ ಎಲ್ಲ ಕೂಡ ಹೋಗ್ಬೇಕಾಗಿದೆ. ನಮ್ದು ಅಲ್ಲಿ ಎಲ್ಲಿ ನಮಗೆ ಫಸ್ಟ್ ಗೇಟ್ ಬಂದು ನಮ್ಗೆ ಎಲ್ಲಿ ನಮ್ಗೆ ಫಸ್ಟ್ ಅಂದ್ರನ್ನ ಸುಧಾ ಕ್ರಾಸ್ ಹತ್ರ
ಅದು ಅದಕ್ಕಿಂತ ಮುಂಚೆ ಇನ್ನೊಂದು ಇದು ಎಲ್ಲರೂ ಬಂದಾಗಿರೋ ಕಾರಣ ಒಂದೇ ಗೇಟ್ ಒಂದೇ ಫ್ಲೈಓವರ್ ಇರೋ ಕಾರಣ ಬಹಳಷ್ಟು ತ್ರಾಸ ಆಗ್ತಾ ಇದೆ ಅಂತ ರೈಲ್ವೆ ಮಂತ್ರಿ ಹತ್ರ ಕೂಡ ನಾವು ಹೇಳುವಂತ ಕೆಲಸ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ತುಂಬಾ ಕಷ್ಟ ಇದ್ದಂತ ಟೈಮಲ್ಲಿ ಇವತ್ತು ಹೆಲ್ಮೆಟ್ ಅನ್ನು ಕೊಡುವಂತ ಕೆಲಸ ಸನ್ಮಾನ್ಯ MGR ತನ್ನ ಮತ್ತು ಗೋವಿಂದರಾಜ್ ಅವರು ಕೂಡ ಮಾಡಿದಾರ. ಹಂಗಾಗಿ ನಿಮ್ಮೆಲ್ಲರ ಪರವಾಗಿ ಗೋವಿಂದರಾಜ್ ಅವರಿಗೆ MGR ತಂಡಕ್ಕೆ ಒಂದು ಗಟ್ಟಿಯಾದಂತ ಚಪ್ಪಾಳೆ ನೋಡಿ ಅಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಹಂಗಾಗಿ ತಮ್ಮೆಲ್ಲರೂ ಕೂಡ ಒಳ್ಳೇದನ್ನಾಗ್ಲಿ, ಭಗವಂತ ಇನ್ನ MGR ತಂಡಕ್ಕೆ ಗೋವಿಂದರಾಜ್ ಅವರಿಗೆ ಭಗವಂತ ಎಲ್ಲವನ್ನೂ ಕೊಡ್ಲಿ. ಯಾಕಂದ್ರೆ ಬಹಳಷ್ಟು ಸಹಾಯ ಮಾಡ್ತಿರ್ತಾನ. ಆ ಮನುಷ್ಯನಿಗೆ ಜಾತಿ ಗೊತ್ತಿಲ್ಲ, ಆ ಮನುಷ್ಯನಿಗೆ ಯಾವುದೇ ಸ್ವಾರ್ಥ ಗೊತ್ತಿಲ್ಲ, ಎಲ್ಲವನ್ನೂ ಕೂಡ ಸೇವೆ ರೂಪದಲ್ಲಿ ಕೂಡ ಮಾಡ್ತಾ ಇದ್ದಾನ. ಹಂಗಾಗಿ ನಿಮ್ಮ ದೇವರನ್ನು ಪೂಜೆ ಮಾಡೋಂಥ ಟೈಮಲ್ಲಿ ಒಂದು ಹೂವು ಇಟ್ಟು ನೀವೇನು ನಿಮ್ಮ ಕುಟುಂಬ ಚಲೋ ಇರ್ಬೇಕಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀಗಲ್ಲ, ಅದೇ ರೀತಿ MGR ತಂಡ ಗೋವಿಂದರಾಜ್ ಅವರು ಕೂಡ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಬಳ್ಳಾರಿ ನಾಗರಿಕರು ಏನು ದ್ವಿಚಕ್ರ ವಾಹನ ಓಡಿಸುವಂತ ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, OPDಯಲ್ಲಿ ಟ್ರಾಮಾ ಕೇರಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಇಲ್ಲದೇನೆ ತಲೆಗೆ ಗಾಯ ಆಗಿ ಸುಧಾರಿಸ್ಕೊಂಡವರು ಇದ್ದಾರೆ, ತೀರ್ ಹೋದವರು ಇದ್ದಾರೆ. ಆ ಎಲ್ಲ ದೃಶ್ಯವನ್ನು ನೋಡಿ ನಮ್ಮ B. ಶ್ರೀರಾಮುಲು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಹೆಲ್ಮೆಟ್ ಅಂತಕ್ಕಂಥದ್ದು ನಮ್ಮ ಈಗಿನ ST ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದನ್ನು ನೋಡಿದ್ವಿ. ಜೂನ್ 1ರಿಂದ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ನಮ್ಮೆಲ್ಲ ನಾಗರಿಕರು ದಂಡ 500,000 ಕಟ್ಟೋ ಬದಲು ದಂಡ ಏನೋ ಕಟ್ಬೋದು 500,000, ಆದ್ರೆ ಇದು ಹೆಡ್ ಹೋಯ್ತು ಅಂದ್ರೆ ಬೆಲೆ ಕಟ್ಟಲಾರ್ದಂತ ತಲೆ ಇದು ಹೋಯ್ತು ಅಂದ್ರೆ ಏನ್ ಕಟ್ಟಲು ಸಿಗೋದಿಲ್ಲ. ಇದು ಬೆಲೆ ಬಾಳುವಂತ ತಲೆ ಉಳಿಬೇಕು ಅಂತ ಹೇಳಿ ಇವತ್ತು ನಮ್ಮ ಗೋವಿಂದರಾಜು ಉಚಿತವಾಗಿ 1,000 ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.